ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಆರಾಧ್ಯ ದೈವನಾಗಿರುವಂಥ ಮಲೆಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯಲ್ಲಿ ಮಹಾಶಿವರಾತ್ರಿ ಮತ್ತು ಮಹಾಶಿವರಾತ್ರಿಯ ವಿಶೇಷತೆಗಳು ಮತ್ತು ಮಹಾಶಿವರಾತ್ರಿಯ ಅನುಷ್ಠಾನಕ್ಕಾಗಿ ಒಂದು ಪವರ್ಫುಲ್ ಲಕ್ಷ್ಮೀ ಪಂಚಾಕ್ಷರಿ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಎಲ್ಲರೂ ಕೂಡ ಮಿಸ್ ಮಾಡದೆ ಈ ಸಂಚಿಕೆಯನ್ನು ನೋಡಿ, ಅದರ ಜೊತೆಗೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಮಹಾಶಿವರಾತ್ರಿ ಮಾಸಶಿವರಾತ್ರಿ ಪ್ರತಿ ತ್ರಯೋದಶಿ ಮತ್ತು ಚತುರ್ದಶಿ ಶಿವಶಕ್ತಿ, ಚತುರ್ದಶಿ ಮತ್ತು ತ್ರಯೋದಶಿ ಶಿವಶಕ್ತಿಯರ ಸಂಕೇತವಾಗಿರುವಂತಹ ತಿಥಿಗಳು, ಶಿವಶಕ್ತಿಯರ ಸಮ್ಮಿಲನದ ಸಮಯ ಅಂತೇಳಿ ಕೂಡ ನಾವು ಕರಿತೀವಿ. ಇನ್ನು ಮಹಾಶಿವರಾತ್ರಿಯ ವಿಶೇಷ ಅಂದರೆ ಶಿವ ಲಿಂಗ ರೂಪವನ್ನು ಪಡೆದಂತಹ ದಿನ, ಶಿವ ವಿಷವನ್ನು ಸೇವಿಸಿ ಇಡೀ ಜಗತ್ತಿಗೆ ಅನುಕೂಲವನ್ನು ಮಾಡಿದಂತಹ ದಿನ, ಶಿವಶಕ್ತಿಯರ ವಿವಾಹವಾದಂತಹ ದಿನ ಮತ್ತು ಶಿವ ಮತ್ತು ಶಕ್ತಿಯರು ಭೂಮಂಡಲದಲ್ಲಿ ಸಂಚಾರ ಮಾಡುವ, ತ್ರಿಲೋಕವನ್ನು ಸಂಚಾರ ಮಾಡುವಂತಹ ದಿನ ಮಹಾಶಿವರಾತ್ರಿ. ತ್ರಯೋದಶಿ ಮುಗಿದು ಸಂಜೆ ಚತುರ್ದಶಿ ಇರುವಂಥ ದಿನವನ್ನು ಮಹಾಶಿವರಾತ್ರಿ ಅಂಥೇಳಿ ಕರಿತೀವಿ. ಈ ಶಿವರಾತ್ರಿಯಲ್ಲಿ ವಿಶೇಷ ಏನಪ್ಪ ಅಂತಂದರೆ, ಶಿವಲಿಂಗದಲ್ಲಿ ಅತಿ ಹೆಚ್ಚು ತರಂಗಗಳು ಬಿಡುಗಡೆ ಆಗುವಂತಹ ದಿನ ಮತ್ತು ಚಳಿಗಾಲ ಮುಗಿದು ಬೇಸಿಗೆಗಾಲ ಪ್ರಾರಂಭವಾಗುವಂತಹ ಸಮ್ಮಿಲನದ ದಿನ. ಈ ಮಾಸದಲ್ಲಿ ವಿಶೇಷವಾಗಿ ಈ ಮಹಾಶಿವರಾತ್ರಿಯಲ್ಲಿ ಜಾಗರಣೆ ಮಾಡೋದ್ರಿಂದ, ಶಿವಕೀರ್ತನೆಯನ್ನು ಭಜನೆಯನ್ನು ಮಾಡೋದ್ರಿಂದ ಶಕ್ತಿ ಚೈತನ್ಯಗಳು ಹೆಚ್ಚಾಗುವಂಥದ್ದು ಮತ್ತು ದೇಹ ಚಳಿಗಾಲದಿಂದ ಬೇಸಿಗೆಗಾಲಕ್ಕೆ ಒಗ್ಗಿಕೊಳ್ಳಲು ಅನುಕೂಲ ಆಗ್ತದೆ ಈ ಆಚರಣೆಯಿಂದ. ಇನ್ನು ಓಂ ನಮಃ ಶಿವಾಯ, ನಮಃ ಶಿವಾಯ, ನಮಃ ಶಿವಾಯ ಅನ್ನುವಂಥದ್ದು ವೆರಿ ಪವರ್ಫುಲ್ ಪಂಚಾಕ್ಷರಿ ಮಂತ್ರ. ಆದರೆ ಓಂ ನಮಃ ಶಿವಾಯ ಷಡಾಕ್ಷರಿ ಮಂತ್ರ ಆಗುವಂಥದ್ದು ಇಟ್ಸ್ ಎ ವೆರಿ ಪವರ್ಫುಲ್. ಜಗತ್ತಿನಲ್ಲಿ ಜೀವನದಲ್ಲಿ ಬೇಕಾದದ್ದೆಲ್ಲವನ್ನು ಪಡಿಬೇಕು ಅಂದರೆ ಈ ಶಿವಶಕ್ತಿ ಮಂತ್ರವನ್ನು ಪಠನೆ ಮಾಡಿದ್ರೆ ಸಾಕು, ಈ ಪಂಚಾಕ್ಷರಿ ಮಂತ್ರವನ್ನು ಪಠನೆ ಮಾಡಿದ್ರೆ ಸಾಕು, ಜೀವನದಲ್ಲಿ ಎಲ್ಲವೂ ಸಿಗುತ್ತೆ, ಜೀವನದ ಎಲ್ಲ ಸಂಕಷ್ಟಗಳು ಕೂಡ ನಿವಾರಣೆ ಆಗುತ್ತೆ. ಆದರೆ ಭಕ್ತಿಯಿಂದ ಮಾಡಬೇಕಷ್ಟೆ. ಓಂ ಅನ್ನುವಂಥದ್ದು ಪರಬ್ರಹ್ಮನ ಸಂಕೇತವಾದರೆ, ನಮಃ ಅನ್ನುವಂಥದ್ದು ಶರಣಾಗತಿ. ಅಪ್ಪ, ನಾನು ನಿನಗೆ ಶರಣಾಗ್ತಾ ಇದ್ದೇನೆ, ಎಲ್ಲವನ್ನ ನೀಡು, ನಿನ್ನ ಇಚ್ಛೆಯಿಂದ ನಡೆಸು ಅಂತೇಳಿ ಶರಣಾಗತಿಯ ಮಂತ್ರ. ಇನ್ನು ಶಿವಾಯ ಬಂದು ಶುದ್ಧತೆಯ ಸಂಕೇತ. ಶಿವಾಯ ಅನ್ನುವಂಥದ್ದು ಶುದ್ಧತೆ, ದೇಹ ಶುದ್ಧಿ, ಮನಃಶುದ್ಧಿ, ಆತ್ಮಶುದ್ಧಿಯನ್ನು ಕೊಡುವಂಥ ಮಂತ್ರ. ಅದರಿಂದ ಓಂ ನಮಃ ಶಿವಾಯ ನಿತ್ಯ ಪಠನೆಯಿಂದ ಜೀವನದ ಸಂಕಷ್ಟಗಳೆಲ್ಲವೂ ಕೂಡ ನಿವಾರಣೆ ಆಗ್ತದೆ. ಇನ್ನು 3, 3, 6, 3, 9, 12 ಸೂರ್ಯಾಸ್ತದ ನಂತರ ಸೂರ್ಯೋದಯದವರೆಗೆ ಒಟ್ಟು 12 ಗಂಟೆಗಳ ಕಾಲ. ಈ 12 ಗಂಟೆಯಲ್ಲಿ ಪ್ರತಿ 3 ಗಂಟೆಯನ್ನು ಒಂದು ಪ್ರಹರ ಅಂತೇಳಿ ನಾವು ಕರಿತೀವಿ. ಇಲ್ಲಿ 4 ಪ್ರಹರದಲ್ಲಿ ವಿಶೇಷವಾಗಿ ಮಹಾಶಿವರಾತ್ರಿಯಲ್ಲಿ ಶಿವನ ಪೂಜೆಯನ್ನು ಮಾಡಬೇಕಾಗ್ತದೆ. 1ನೇ ಪ್ರಹರದಲ್ಲಿ ಹಾಲು ಮತ್ತು ಜಲವನ್ನು ಅರ್ಪಣೆ ಮಾಡಬೇಕು. 2ನೇ ಪ್ರಹರದಲ್ಲಿ ತುಪ್ಪವನ್ನು ಶಿವನಿಗೆ ಅರ್ಪಣೆಯನ್ನು ಮಾಡಬೇಕು. 3ನೇ ಪ್ರಹರದಲ್ಲಿ ತುಪ್ಪ, ಬೆಲ್ಲ, ಜೇನು ಶಿವನಿಗೆ ಅರ್ಪಣೆಯನ್ನು ಮಾಡಿ ಬೆಳ್ಳುಳ್ಳಿಯನ್ನು ಬಳಸದೇ ಇರುವಂಥ ಆಹಾರವನ್ನು ನೈವೇದ್ಯವನ್ನು ಮಾಡಬೇಕು. ಇನ್ನು ಕೊನೆಯ ಪ್ರಹಾರದಲ್ಲಿ ಶಿವನಿಗೆ ಗಂಗಾಜಲವನ್ನು ಅಥವಾ ನದಿಯ ಜಲವನ್ನು ಅರ್ಪಣೆಯನ್ನು ಮಾಡಿ ಬಿಲ್ವಾರ್ಚನೆ, ಪುಷ್ಪಾರ್ಚನೆ, ಭಜನೆಯನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡಬೇಕು.
ಇಲ್ಲಿಗೆ ಶಿವರಾತ್ರಿಯ ಸಂಪೂರ್ಣವಾದಂತಹ ಆಚರಣೆ ಸಮಾಪ್ತಿ ಆಗ್ತದೆ. ಜೀವನದಲ್ಲಿ ನೀವು ಅಂದುಕೊಂಡಂತಹ ಎಲ್ಲ ಫಲವೂ ಕೂಡ ನಿಮಗೆ ಪ್ರಾಪ್ತಿ ಆಗ್ತದೆ. ಇನ್ನು ವಿಶೇಷವಾಗಿ ನಿಮ್ಮೆಲ್ಲರಿಗೂ ಕೂಡ ಷಡಾಕ್ಷರಿ ಮಂತ್ರ ಆಗಲಿ ಪಂಚಾಕ್ಷರಿ ಮಂತ್ರ ಆಗಲಿ ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಒಂದು ವಿಶೇಷವಾದಂಥ ಒಂದು ಮಂತ್ರ ಇದೆ, ಲಕ್ಷ್ಮೀ ಪಂಚಾಕ್ಷರಿ ಮಂತ್ರ. ನಾವು ಮನೆ ಕಟ್ಟಬೇಕು ಅಂತ ಇದ್ದೀವಿ ಗುರುಗಳೇ, ಮನೆ ಕಟ್ಟಲಿಕ್ಕೆ ಆಗ್ತಾ ಇಲ್ಲ. ಈ ಮನೆಗೆ ಬಂದಿದ್ದೀವಿ ಗುರುಗಳೇ, ತುಂಬ ಫೈನಾನ್ಷಿಯಲಿ ಪ್ರಾಬ್ಲಮ್, ಅದು ತುಂಬ ಕಷ್ಟಪಡ್ತೀವಿ ಗುರುಗಳೇ, ದುಡ್ಡನ್ನೇ ಉಳಿಸೋಕ್ಕಾಗ್ತಾ ಇಲ್ಲ. ಋಣಬಾಧೆ ಸಾಲಬಾಧೆಯಿಂದ ನಾವು ಮುಕ್ತಿಯನ್ನು ಹೊಂದುತ್ತಾ ಇಲ್ಲ ಅನ್ನುವಂಥವ್ರಿಗೆ ವೆರಿ ಪವರ್ಫುಲ್ ಲಕ್ಷ್ಮೀ ಪಂಚಾಕ್ಷರಿ ಮಂತ್ರವನ್ನು ಈ ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ರೀಂ ರೀಂ ಶಿವಾಯ ರೀಂ ರೀಂ, ಇದು ಲಕ್ಷ್ಮೀ ಪಂಚಾಕ್ಷರಿ ಮಂತ್ರ. ಈ ಮಂತ್ರವನ್ನು ಏನು ಮಾಡಬೇಕು? ಮಹಾಶಿವರಾತ್ರಿಯ ದಿನ ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ ಏನು ಮಾಡಬೇಕು ಅಂದರೆ 1008 ಬಾರಿ ಈ ಮಂತ್ರವನ್ನು ಜಪ ಮಾಡಬೇಕಾಗ್ತದೆ. ಯಾರೆಲ್ಲ ಸೂರ್ಯಾಸ್ತದಿಂದ ಸೂರ್ಯ ಉದಯದ ಒಳಗೆ ಈ ಮಂತ್ರವನ್ನು 1008 ಬಾರಿ ಜಪ ಮಾಡ್ತಿರೋ ಮುಂದಿನ ಶಿವರಾತ್ರಿ ಒಳಗಡೆ ಮ್ಯಾಕ್ಸಿಮಮ್ ನಿಮ್ಮ ಎಲ್ಲ ಕನಸುಗಳು ಕೂಡ ನೆರವೇರುತ್ತೆ. ಈಗ ನಿಮಗೆ ಸಂಪಾದನೆ ಇಲ್ಲ, ನಾನೊಂದು 10 ಕೋಟಿಗೆ ಮನೆ ಕಟ್ಟಬೇಕು, ದುಡ್ಡೇ ಇಲ್ಲ, ನಾನೊಂದು ದೊಡ್ಡ ಬೆಂಜ್ ಕಾರ್ ತಗೋಬೇಕು, ಈ ಥರದ್ದಲ್ಲ. ನಿಮ್ಮ ಜೀವನದಲ್ಲಿ ಇರುವ ಸ್ಥಿತಿಗಿಂತ ಉತ್ತಮ ಸ್ಥಿತಿ, ಒಂದು ಮಿನಿಮಮ್ ಆಸೆ ಆಕಾಂಕ್ಷೆಗಳು ಅಂತ ಏನಿರುತ್ತೆ, ನಿಮ್ಮ ಪ್ರಯತ್ನಗಳು ಅಂತ ಏನಿರುತ್ತೆ, ಆ ಎಲ್ಲವೂ ಕೂಡ ನಿಮಗೆ ಈಡೇರುತ್ತೆ. ಈ ಒಂದು ಪುಟ್ಟ ಮಂತ್ರವನ್ನು ರೀಂ ರೀಂ ಶಿವಾಯ ರೀಂ ರೀಂ ಈ ಮಂತ್ರವನ್ನು ಮಿಸ್ ಮಾಡದೆ ಜಪ ಮಾಡಿ. ಅದರ ಜೊತೆಗೆ ಹೆಚ್ಚೆಚ್ಚು ಶೇರ್ ಮಾಡಿದಷ್ಟು, ಹೆಚ್ಚೆಚ್ಚು ಜನರಿಗೆ ನೀವು ಈ ವಿಷಯವನ್ನು ತಿಳಿದಷ್ಟು ಇದರಿಂದ ಫಲಗಳು ನಿಮಗೆ ಹೆಚ್ಚೆಚ್ಚು ಸಿಗುತ್ತೆ. ಇದನ್ನು ಪ್ರಯತ್ನ ಮಾಡಿ ಅಂತ ಹೇಳ್ತಾ ಈ ಮಹಾಶಿವರಾತ್ರಿಯ ವಿಶೇಷ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ